ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳ ಹಣ ಬಿಡುಗಡೆ ಆಗಿದೆ. ನಿಮಗೆ ಮಾತ್ರ ಬಂದಿಲ್ಲ. ಯಾಕೆ? ಕೆಲವೊಬ್ಬೊಬ್ಬರಿಗೆ ಮೇ ತಿಂಗಳ ಹಣ ಬಂದಿಲ್ಲ, ಜೂನ್ ತಿಂಗಳ ಹಣ ಬಂದಿಲ್ಲ. ಯಾಕೆ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಅದರಲ್ಲಿ ಬಂದಿದೆ ಅಂತಲೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆಮೇಲೆ ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಈ 15 ಜಿಲ್ಲೆಗೆ ಗೃಹಲಕ್ಷ್ಮಿ 11-12ನೇ ಕಂತು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ನ್ಯೂಸ್ಗಳು ಅಪ್ಡೇಟ್ ಬರ್ತಾ ಇದೆ. ಖಂಡಿತವಾಗ್ಲೂ ಇದು ನಿಜಾನ? ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಕ್ಲಾರಿಟಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅನ್ನಭಾಗ್ಯ ಹಣ ಆಗಿರ್ಬೋದು, ಒಂದು ಸರಿ ಬಿಡುಗಡೆ ಆದರೆ ನಿಮಗೆ ಅವತ್ತಿನ ದಿನನೇ ಎಲ್ಲರಿಗೂ ಬಂದ್ಬಿಡಲ್ಲ. ಓಕೆನಾ? ಜೂನ್ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಒಂದು 50% ಜನರಿಗೆ ಅಷ್ಟೇ ಬಿಡುಗಡೆ ಆಗಿರೋದು. ಇನ್ನೂ ಕೂಡ 50% ಜನರಿಗೆ ಬಿಡುಗಡೆ ಆಗಬೇಕು. 26, 27, 28, 29, 30 ಈ ರೀತಿ ಪ್ರತಿದಿನವೂ ಕೂಡ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ, ಈಗ ಮೇವರೆಗೂ ಬಂದಿದೆ, ನಿಮಗೆ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ, ವೆಯ್ಟ್ ಮಾಡಿ. ಓಕೆನಾ? ಅದರಲ್ಲಿ ಕೆಲವರು DBT ಸ್ಟೇಟಸನ್ನು, ಏಪ್ರಿಲ್ ತಿಂಗಳ DBT ಸ್ಟೇಟಸನ್ನು ಚೆಕ್ ಮಾಡಿ, ನಮಗೆ ಮಾರ್ಚಿನ ಹಣ ಬಂದಿಲ್ಲ ಸರ್, ಏಪ್ರಿಲ್ ತಿಂಗಳ DBT ಸ್ಟೇಟಸ್ ಚೆಕ್ ಮಾಡಿ ನೋಡಿದಾಗ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಮತ್ತು NPCI ಚೆಕ್ ಫೇಲ್ಡ್ ಅಂತ ಬರ್ತಾ ಇದೆ. ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಓಕೆನಾ? ನಿಮಗೆ ಇದೆಲ್ಲ ಬಂದಿಲ್ಲ ಅಥವಾ NPCI ಚೆಕ್ ಅಂತಿದೆ, ಆಧಾರ್ ಅಥೆಂಟಿಕೇಶನ್ ಚೆಕ್ ಅಂತಿದೆ ಅಂದರೆ ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅದು ಆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಅದು ಪರಿಶೀಲನೆ ಹಂತದಲ್ಲೇ ಇದೆ ಗೌರ್ಮೆಂಟ್ ವೆಬ್ಸೈಟಲ್ಲಿ. ಆಲ್ರೆಡಿ ಇಲ್ಲಿ ಹಣ ಬಿಡುಗಡೆ ಆಗಿದೆ. ಅವ್ರಿನ್ನೂ ಅಪ್ಡೇಟ್ ಮಾಡಬೇಕು. ಚೆಕ್ ಅಂತ ಇದೆ ಅಷ್ಟೇ. ಅದಿನ್ನು ಪೇಮೆಂಟ್ ಪ್ರೋಗ್ರೆಸ್ ಅಂತ ಮಾಡಿಲ್ಲ. ಅದ್ರ ಬಗ್ಗೆ ಬರಿಬೇಡ. ಬಟ್ ಚೆಕ್ ಫೇಲ್ಡ್ ಅಂತ ಇದ್ರೆ ಏನು ಮಾಡಬೇಕು? ನಿಮಗೆ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಅಂತಿದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ, ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ ಏನಾದರೂ ಬದಲಾವಣೆ ಇದೆಯಾ, ನಿಮ್ಮ ಆಧಾರ್ ಕಾರ್ಡಿಗೂ ಮತ್ತು ರೇಷನ್ ಕಾರ್ಡಿಗೂ ಎರಡೂ ಕೂಡ ಸೇಮ್ ಇರಬೇಕು. ಏನಾದರೂ ಆಧಾರ್ ಕಾರ್ಡಲ್ಲಿ ಸಮಸ್ಯೆ ಇದ್ದರೆ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಅಂತ ಬರುತ್ತೆ. ಓಕೆನಾ? DBT ಹಣ ಯಾವಾಗಲೂ ಪೇಮೆಂಟ್ ಆಗಬೇಕಾದ್ರೆ ನಿಮಗೆ ಪೇಮೆಂಟ್ ಆಗುವ ಮೊದಲು ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡುತ್ತೆ, ಆಟೋಮೆಟಿಕ್ ಫೆಚ್ ಮಾಡುತ್ತೆ, ಆಮೇಲೆ ರೇಷನ್ ಕಾರ್ಡನ್ನು ಫೆಚ್ ಮಾಡುತ್ತೆ. ಎಲ್ಲವೂ ಕೂಡ ಸರಿ ಇದ್ದರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟು, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಮೂರರಲ್ಲೂ ಕೂಡ ಎಲ್ಲ ಡಾಟಾವು ಸರಿ ಇರಬೇಕು. ಎಲ್ಲಿ ಒಂದು ವ್ಯತ್ಯಾಸ ಇದ್ದರೂ, ಆಧಾರ್ ಕಾರ್ಡಲ್ಲಿ ವ್ಯತ್ಯಾಸ ಇದ್ದರೂ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಸರಿಪಡಿಸಬೇಕಾಗತ್ತೆ. ಆಧಾರ್ ಅಪ್ಡೇಟ್ ಮಾಡಿಸಿಲ್ಲ, 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ಆದರೂ ನೀವು ಕೂಡ ಅಪ್ಡೇಟನ್ನು ಮಾಡಿಸ್ಬೇಕಾಗತ್ತೆ. ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡಿ. ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು, ರೇಷನ್ ಕಾರ್ಡು ಮೂರರಲ್ಲೂ ಕೂಡ ನಿಮ್ಮ ಹೆಸರು ಸೇಮ್ ಆಗಿರಬೇಕು. ಓಕೆನಾ? ಎಲ್ಲ ಡಾಟಾಸ್ಗಳು ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ NPCI ಆಧಾರ್ ಅಥೆಂಟಿಕೇಶನ್ ಚೆಕ್ ಅಂತ ಬರುತ್ತೆ. ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಅಂತ ಬರಲ್ಲ. ಓಕೆನಾ? ಮತ್ತೆ NPCI ಚೆಕ್ ಫೇಲ್ಡ್ ಅಂತ ಬರ್ತಾ ಇದೆ, ವಿಫಲವಾಗಿದೆ ಅಂತ ಬರ್ತಾ ಇದೆ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದು ಪಕ್ಕ ಆಧಾರ್ ಲಿಂಕಿಗೆ ಸಂಬಂಧಪಟ್ಟ ಸಮಸ್ಯೆ. ಓಕೆನಾ? ನೀವೇನಾದರೂ ಆಧಾರ್ ಲಿಂಕ್ ಇದ್ದದನ್ನು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಬದಲಾವಣೆ ಮಾಡಿದ್ದೀರಾ, ಆಧಾರ್ ಲಿಂಕಿಗೆ ಏನಾದರೂ ನೀವು ಆಧಾರ್ ಲಿಂಕೇ ಮಾಡಿಸಿಲ್ವಾ, ಈ ರೀತಿ ಸಮಸ್ಯೆ ಆದರೆ, ಆಧಾರ್ ಲಿಂಕ್ ಅಂದರೆ ನಿಮಗೆ ಆಧಾರ್ ಸೀಡಿಂಗ್ ಅಂತ ನಾವೇನು ಕರಿತೀವಿ ಅಥವಾ NPCI ಮ್ಯಾಪಿನ್ ಅಂತ ಕರಿತೀವಿ. ನಿಮ್ಮ ಹತ್ರ 3-4 ಬ್ಯಾಂಕ್ ಇದ್ದರೂ ಕೂಡ ನಿಮ್ಮ ಒಂದೇ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗುವಂಥದ್ದು ಅಥವಾ ಆಧಾರ್ ಸೀಡಿಂಗ್ ಆಗುವಂಥದ್ದು. ಹಾಗಾಗಿ ನೀವು ಗಮನವಿಟ್ಟು ಆಧಾರ್ ಸೀಡಿಂಗನ್ನು ಆಗಿದೆಯೋ ಇಲ್ಲೋ ಅಂತ DBT ಕರ್ನಾಟಕ ಆ್ಯಪ್ನಲ್ಲಿ ಚೆಕ್ ಮಾಡ್ಬೋದು. ನಾನೀಗ ಆಲ್ರೆಡಿ ಹೇಗೆ ಚೆಕ್ ಮಾಡೋದು, 3-4 ವಿಧಾನಗಳಲ್ಲಿ ಆಧಾರ್ ಸೀಡಿಂಗನ್ನು ನೀವು ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ವೀಕ್ಷಣೆ ಮಾಡಿ. ಓಕೆನಾ? ಇನ್ನು ಗೃಹಲಕ್ಷ್ಮಿ ಯೋಜನೆಯ 11-12ನೇ ಕಂತು ಪ್ರತಿದಿನವೂ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಇಲ್ವಾ? ನಮಗೆ ಮಾತ್ರ ಜಮಾ ಆಗಿಲ್ವಾ? ಎಲ್ಲರಿಗೂ ಜಮಾ ಆಗ್ತಾ ಇದೆ. ಹಂತವಾಗಿ ಜಿಲ್ಲಾವಾರು ಬಿಡುಗಡೆ ಆಗ್ತಾ ಇದೆಯಾ? ಕೆಲವೊಬ್ಬೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಯಾವ ಜಿಲ್ಲೆಗೆ ನಮ್ಮದು ಧಾರವಾಡ ಜಿಲ್ಲೆ, ನಮ್ಮದು ಚಿಕ್ಕಮಗಳೂರು ಜಿಲ್ಲೆ, ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಹೇಳಿ ಸರ್ ಅಂತೇಳಿ ಕಮೆಂಟನ್ನು ನಮ್ಮ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಕೆಲವು ಹೊಸಬರು ವೀಕ್ಷಕರು ಗೊತ್ತಿರೋದಿಲ್ಲ, ಕಮೆಂಟ್ ಮಾಡಿರ್ತಾರೆ. ಯಾಕೆಂದರೆ ಈಗ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಹೇಳಿ ಹೇಳ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ, ಒಂದಿಷ್ಟು ಜಿಲ್ಲಾವಾರು ಅಂತ ಹೇಳಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿದ್ರೆ, ಇದುವರೆಗೂ ಇರ್ತಕ್ಕಂಥ ಡಾಟಾದ ಪ್ರಕಾರ
ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಿದ್ರೂ ಸಹ ಇವತ್ತು ನಾಳೆ 2-3 ದಿನದಲ್ಲಿ ಎಲ್ಲರಿಗೂ ಬಿಡುಗಡೆ ಆಗಲ್ಲ, ಓಕೆನಾ. ಆಮೇಲೆ ಬಿಡುಗಡೆ ಮಾಡಿದ್ರು ಸಹ ಜಿಲ್ಲಾವಾರು ಅಂತೇಳಿ ಬಿಡುಗಡೆ ಮಾಡ್ತಾ ಇಲ್ಲ ಗೈಸ್, ಓಕೆನಾ. ಜಿಲ್ಲಾವಾರು ಬಿಡುಗಡೆ ಮಾಡಿದ್ರೆ ಇದುವರೆಗೂ ಕೂಡ ಇಲ್ಲಿ 10 ಕಂತುಗಳು ಬಿಡುಗಡೆನೂ ರ್ಯಾಂಡಮ್ ಆಗಿ ಮಾಡ್ತಾ ಹೋಗ್ತಾರೆ ಬಿಟ್ರೆ ಎಲ್ಲಾ ಜಿಲ್ಲೆಯಲ್ಲೂ ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಗುತ್ತೆ ಬಿಟ್ರೆ ಇವತ್ತು ಈ ಜಿಲ್ಲೆಗೆ ನಾಳೆ ಈ ಜಿಲ್ಲೆಗೆ ಅಂತ ಹೇಳಿ ಬಿಡುಗಡೆ ಮಾಡಲ್ಲ. ಒಂದನೇದಾಗಿ. ಎರಡನೇದಾಗಿ ಈಗ ಆಲ್ರೆಡಿ 11-12ನೇ ಕಂತು ಬಿಡುಗಡೆ ಆಗಿಲ್ಲ ಗೈಸ್, ಓಕೆನಾ. ಈಗೇನು ಇವತ್ತು ನಾಳೆ 5-10 ಜಿಲ್ಲೆಗೆ ಅಂತ ಹಾಕ್ತಿದಾರಲ್ಲ, ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಂಬಕ್ ಹೋಗ್ಬೇಡಿ. ಈಗ ಬಿಡುಗಡೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇಲ್ಲ, ಓಕೆನಾ. ನಾವು ಕೂಡ ಒಬ್ರು ಜಮಾ ಆಗಿದೆ ಅಂತಂದ್ರೆ ಯಾವ ಊರು ಯಾವ ಜಿಲ್ಲೆ ಅಂತ ಹೇಳಿ ನಾನು ಸಾಕಷ್ಟು ಬಾರಿ ಕೇಳ್ತಾ ಇರ್ತೀನಿ. ನಮ್ಮ ವೀಕ್ಷಕರು ಕೂಡ ಸಾಕಷ್ಟು ಬಾರಿ ಕೇಳ್ತಾ ಇರ್ತಾರೆ. ಯಾರೋ 4,000 ಜಮಾ ಆಗಿದೆ ಅಂತ ನಿನ್ನೆ ಹಾಕಿದ್ರು. ಅವ್ರಿಗೆ ಯಾವಾಗ 11ನೇ ಕಂತ 12ನೇ ಕಂತ ಅಂತ ಕೇಳಿದಾಗ ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಅವ್ರು ಕಮೆಂಟ್ ಮಾಡಿದ್ಮೇಲೆ ಎಲ್ಲರೂ ಕೂಡ ಕೇಳ್ತಾ ಹೋಗ್ತೀವಿ. ಅವರು ಆಮೇಲೆ ಬಹಳ ಸಮಯದ ನಂತರ ರಿಪ್ಲೈ ಮಾಡ್ತಾರೆ, ಇಲ್ಲ ಸರ್ ನಮಗೆ 4 ಕಂತು ಬರೋದು ಬಾಕಿ ಇತ್ತು, ಅದರಲ್ಲಿ 2 ಕಂತು ಮಾತ್ರ ಜಮಾ ಆಗಿದೆ. ನಾನು ಇದನ್ನ ಹೇಳ್ತಾ ಇಲ್ಲ ಗೈಸ್, ಓಕೆನಾ. ನೀವು ಸ್ಕ್ರೀನಲ್ಲಿ ಗಮನಿಸಬಹುದು. ಅವ್ರು ಕಮೆಂಟ್ ಮಾಡಿರೋದನ್ನ ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಅವ್ರು ನಿನ್ನೆ ಕಮೆಂಟ್ ಮಾಡಿದ್ದಾರೆ 4,000 ಜಮಾ ಆಗಿದೆ ಅಂತ. ಎಲ್ಲರೂ 11ನೇ 12ನೇ ಕಂತ 10 ಕಂತು ಬಂದಿತ್ತಾ, ಯಾವಾಗ 10ನೇ ಕಂತು ಬಂದಿತ್ತು, ಈ ರೀತಿ ಕಮೆಂಟ್ಗಳು ಮಾಡಿದಾಗ ಅವರು ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಮಗೆ 4 ಕಂತು ಇನ್ನೂ ಬರೋದು ಬಾಕಿ ಇತ್ತು, ಅದರಲ್ಲಿ ನಮಗೆ ಈಗ 2 ಕಂತು ಬಂದಿದೆ, ಅಂದ್ರೆ 4,000 ಒಟ್ಟಿಗೆ ಜಮಾ ಆಗಿದೆ ಅಂತ ಹೇಳಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಕೂಡ ಒಂದೇ ಸರಿಗೆ ಈಗ ಜನಗಳು ಕೇಳಿ ಅದ್ರ ಮೇಲೆ ಕ್ಲಾರಿಟಿ ಕೊಡೋದಕ್ಕಿಂತ ನಮಗೆ ಬಾಕಿ ಕಂತು ಬರೋದಿತ್ತು, ಅದು ನಮಗೆ ಬಿಡುಗಡೆ ಆಗಿದೆ, ಅಥವಾ ನಮಗೆ 7 ಕಂತು ಬಂದಿತ್ತು, 5 ಕಂತು ಬಂದಿತ್ತು, ಇವಾಗ 2 ಕಂತು ಬಂದಿದೆ, ಈ ರೀತಿಯಾಗಿ ಪಕ್ಕಾ ಕ್ಲಾರಿಟಿಯನ್ನು ಮೆನ್ಷನ್ ಮಾಡಿ ಯಾವ ಡಿಸ್ಟಿಕ್ಕು ಯಾವ ಡೇಟಿಗೆ ಜಮಾ ಆಗಿದೆ ಅನ್ನೋದನ್ನ ಪಕ್ಕಾ ಕ್ಲಾರಿಟಿಯನ್ನು ಮೆನ್ಷನ್ ಮಾಡುವ ಮೂಲಕ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈಗ ನಮಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ 11-12ನೇ ಕಂತು ಅಂತೂ ಬಿಡುಗಡೆ ಆಗ್ತಾ ಇಲ್ಲ, ಬಾಕಿ ಕಂತುಗಳು ಬಿಡುಗಡೆ ಆಗ್ತಾ ಇದೆ. ಬಾಕಿ ಕಂತುಗಳು ಏನು ಕಾಯ್ತಾ ಇದ್ರು ಅವರಿಗೆ 4,000 6,000 ಜಮಾ ಆಗ್ತಾ ಇದೆ, ಅದಂತೂ ಪಕ್ಕ ಅಂತ ಹೇಳ್ಬೋದು. ಹಾಗಾಗಿ ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಬಾಕಿ ಕಂತುಗಳು ಬರುತ್ತಾ ಇಲ್ವಾ ಸರ್. 11-12ನೇ ಕಂತು ಬಿಡುಗಡೆ ಆಗುವ ಸಮಯದಲ್ಲಿ ನಿಮಗೆ ಎಲ್ಲವೂ ಅಷ್ಟೇ, ಓಕೆನಾ. ಇನ್ ಕೇಸ್ ನಿಮಗೆ 9ನೇ ಕಂತು ಬಿಡುಗಡೆ ಆಗಿತ್ತು, 10ನೇ ಕಂತು ಬರೋ ಸಮಯ ಆದರೂ 9ನೇ ಕಂತು ಬಂದಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಯಾರಿಗೆ ಉಳ್ಕೊಂಡಿರುತ್ತೆ ಪೆಂಡಿಂಗು ಅವ್ರಿಗೆ ನೆಕ್ಸ್ಟ್ 10ನೇ ಕಂತು ಬರುವಂಥ ಸಮಯದಲ್ಲಿ ಬಿಡುಗಡೆ ಮಾಡ್ತಾ ಇದ್ರು. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಅದೇ ರೀತಿಯಾಗಿ ಬಾಕಿ ಕಂತುಗಳನ್ನು ಸಹ ನಿಮಗೆ ಯಾರಿಗೆ ಉಳ್ಕೊಂಡ್ಬಿಟ್ಟಿರುತ್ತೆ 1% 2% ಜನರಿಗೆ ಏನೋ ಟೆಕ್ನಿಕಲ್ ಇಶ್ಯೂಯಿಂದ ಉಳ್ಕೊಂಡಿದ್ರೆ ಅಂಥವರಿಗೆ ನೆಕ್ಸ್ಟ್ ಈಗ ಬರುವ 11 ಮತ್ತು 12ನೇ ಕಂತು ಬಿಡುಗಡೆ ಮಾಡುವ ಸಮಯದಲ್ಲಿ, ಓಕೆನಾ. ಇನ್ ಕೇಸ್ 11ನೇ ಕಂತೆ ಸಪ್ರೇಟಾಗಿ ಬಿಡುಗಡೆ ಮಾಡಿದ್ರು ನಿಮ್ಗೆ 11ನೇ ಕಂತು ಬರುವಂಥ ಸಮಯದಲ್ಲಿ ಬಾಕಿ ಕಂತುಗಳು ಜಮಾ ಮಾಡ್ತಾರೆ ಅಂತ ನೋಡೋಣ, ವೆಯ್ಟ್ ಮಾಡೋಣ. ಯಾಕೆಂದರೆ ಬಾಕಿ ಕಂತುಗಳ ಬಗ್ಗೆನೂ ಕೂಡ ಸಾಕಷ್ಟು ಜನ ಪ್ರಶ್ನೆಗಳನ್ನು ಮಾಡಿ ಕೇಳ್ತಾ ಇದ್ದೀರಾ, ಸರ್ ನಮಗೆ ಬಾಕಿ ಕಂತು ಬರುತ್ತಾ ಇಲ್ವಾ ಹೇಳಿ ಅಂತ. ಹಾಗಾಗಿ ನೋಡೋಣ, ಕೆಲವು ಕಮೆಂಟ್ಗಳು ಮಾತ್ರ ಬರ್ತಾ ಇದೆ. ಹಾಗಾಗಿ ಸಾಕಷ್ಟು ಜನರಿಗೆ ಬಾಕಿ ಕಂತು ಹಾಕಿಲ್ಲ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ನೀವು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಆಮೇಲೆ ಅನ್ನಭಾಗ್ಯ ಜೂನ್ ತಿಂಗಳ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ಸಾಕಷ್ಟು ಜನರಿಗೆ ಬಂದಿದೆ, ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಮೇ ತಿಂಗಳವರೆಗೂ ಬಂದಿದೆ ಅಂದರೆ ಏನೂ ಸಮಸ್ಯೆ ಇಲ್ಲ, ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.